ಶ್ರೀಗುರುಭ್ಯೋ ನಮಃ ಹರಿ ಓಂ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷು ತೇನೇ ಬ್ರಹ್ಮಹೃದಯಾದಿ ಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಸ್ವಸ್ತ್ಯಸ್ತು ಸತಾಂ. ಭಾಗವತ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟ ಭಾಗವತ ಮೋದ ಪ್ರಥಮ ಸ್ಕಂದದ ಪಾಠದ ಪ್ರಾರಂಭವಾಗ್ತಾ ಇದೆ. ಈ ಭಾಗವತ ಮೋದದಲ್ಲಿ 200 ಪ್ರಶ್ನೆಗಳಿವೆ. ಅದರಲ್ಲಿ ಪ್ರಾರಂಭದಲ್ಲಿ 1ರಿಂದ 30ರವರೆಗೆ ಭಾಗವತದ ಮಹಿಮೆಯನ್ನು ತಿಳಿಸ್ತಕ್ಕಂತಹ ಪದ್ಮಪುರಾಣ, ವೇದವ್ಯಾಸರೇ ಬರೆದಿರತಕ್ಕಂಥ ಗ್ರಂಥ, ಅದರಿಂದ ಆಯ್ದುಕೊಂಡ 30 ಪ್ರಶ್ನೆಗಳಿವೆ. ಇವುಗಳನ್ನು ಕ್ರಮವಾಗಿ ಅಧ್ಯಯನ ಮಾಡೋಣ. ಎಲ್ಲ ಪರೀಕ್ಷಾರ್ಥಿಗಳಿಗೆ, ಶ್ರೋತೃಗಳಿಗೆ ಸ್ವಾಗತ. 1ನೇ ಪ್ರಶ್ನೆ, ಭಾಗವತ ಮಹಿಮೆಯನ್ನು ತಿಳಿಸುವ ಗ್ರಂಥ ಯಾವುದು? ಆಗಲೇ ಹೇಳಿದಂತೆ 18 ಪುರಾಣಗಳಲ್ಲಿ ಶ್ರೇಷ್ಠವಾಗಿರತಕ್ಕಂಥ ಗ್ರಂಥ ಪುರಾಣ ಭಾಗವತ. ಇದರ ಮಹಿಮೆಯನ್ನು ಪದ್ಮಪುರಾಣ ಉಲ್ಲೇಖ ಮಾಡಿದೆ. ಹಾಗಾಗಿ ಭಾಗವತ ಮಹಿಮೆ ತಿಳಿಸುವ ಗ್ರಂಥ ಯಾವುದು ಅನ್ನೋದಕ್ಕೆ ಉತ್ತರ ಪದ್ಮಪುರಾಣ. ಇಲ್ಲಿ ಪುರಾಣ ಅಂತನ್ನುವಾಗ ಒಂದು ಪ್ರಶ್ನೆ ಸಹಜವಾಗಿ ಬರ್ತದೆ, ಪುರಾಣ ಎಂದರೇನು? ಸಾಮಾನ್ಯವಾಗಿ ಆ ಒಂದು ಆಡು ಭಾಷೆಯ ಕ್ರಮ ಕೂಡ ಇದೆ. ಮಠದಲ್ಲಿ ಪುರಾಣ ನಡೀತಾ ಇದೆ, ದೇವಸ್ಥಾನದಲ್ಲಿ ಪುರಾಣ ನಡೀತಾ ಇದೆ. ಈ ಪುರಾಣ ಅಂತ ಅನ್ನುವಾಗ ಸಾಮಾನ್ಯವಾಗಿ ಯಾವುದೋ ಒಂದು ಧಾರ್ಮಿಕ ವಿಚಾರಗಳ ಚಿಂತನೆ ಅಂತ ಒಂದು ಅರ್ಥ ತಗೊಳ್ಳೋದಾಗಿದ್ದರೆ, ಇನ್ನೊಂದು ಸಾಮಾನ್ಯ ಬಂದಿರತಕ್ಕಂಥ ಅರ್ಥ ಅಂತಂದರೆ, ತುಂಬ ವಯಸ್ಸಾದವರು ಮಠದಲ್ಲಿ ಕುಳಿತುಕೊಂಡು ಒಂದು ಧರ್ಮ ಕಾರ್ಯದಲ್ಲಿ ಪೂಜಾದಿ ಕಾರ್ಯಗಳಂತೆ ಈ ಪುರಾಣದಲ್ಲಿ ಕೂಡ ಭಾಗವಹಿಸ್ತಕ್ಕಂಥದ್ದು. ಎಷ್ಟು ಕೇಳ್ತಾರೋ, ಎಷ್ಟು ಬಿಡ್ತಾರೋ, ಎಷ್ಟು ತಿಳಿತದೋ ಆ ವಿಷಯ ಬೇರೆ. ಪುರಾಣದಲ್ಲಿ ಭಾಗವಹಿಸಿದ್ದೇವೆ ಅಂತ ಹೇಳುವ ಕ್ರಮ, ಪುರಾಣಕ್ಕಾದರೂ ಹೋಗ್ರಿ ಅನ್ನುವ ಮಾತು ಅಲ್ಲಲ್ಲಿ ಕೇಳಿ ಬರ್ತದೆ. ಹಾಗಾಗಿ ಪುರಾಣ ಅಂದ್ರೇನು? ಪುರಾ ಭವಂ ಪುರಾಣಂ ಅಂದರೆ ಬಹಳ ಪ್ರಾಚೀನವಾದುದು. ಪುರಾಣ ಅಂತಂದರೆ ಪ್ರಾಚೀನ ಅಂತ ಅರ್ಥ. ತುಂಬ ಸಮಯದಿಂದ ಹಿಂದಿನಿಂದಲೂ ಇದ್ದದ್ದು, ಇವತ್ತು ನಿನ್ನೆ ಬಂದ ವಿಷಯ ಅಲ್ಲ ಇದು. ತುಂಬ ಸಮಯದಿಂದ ಹಿಂದೆ ಇದ್ದದ್ದು. ಹಾಗಂತ ಒಮ್ಮೆ ಪ್ರಶ್ನೆ ಕೂಡ ಬರ್ತದೆ, ಎಷ್ಟೋ ದಿವಸದ ಹಳೆಯ ವಿಷಯ ಅಂತಾದರೆ ಈ ಆಧುನಿಕ ಜಗತ್ತಿನ ಈ ಕಂಪ್ಯೂಟರ್ ಯುಗದ ಇಂದಿನವರಿಗೆ ಈ ಹಳೆಯದನ್ನು ತಗೊಂಡು ಏನು ಮಾಡ್ತಕ್ಕಂಥದ್ದು? ಹಾಗಾಗಿ ಅದು ಬೇಡವೇನೋ ಅಂತ ಒಂದು ಪ್ರಶ್ನೆ ಕೂಡ ಬರಬಹುದೋ ಏನೋ. ಅದಕ್ಕಾಗಿ ಇನ್ನೊಂದು ವ್ಯಾಖ್ಯಾನ ಕೂಡ ಈ ಪುರಾಣ ಶಬ್ದಕ್ಕೆ ಉಂಟು. ಪುರಾಪಿ ನವಂ ಪುರಾಣಂ ಅಂದರೆ ಪ್ರಾಚೀನವಾಗಿದ್ದರೂ ಕೂಡ ಹೊಸತೆನಿಸುವಂಥದ್ದು. ವಿಷಯ ಏನೋ ಪ್ರಾಚೀನ, ಹಳೆಯದು, ತುಂಬ ಪುರಾತನವಾದದ್ದು, ಹಿಂದಿನದ್ದು, ಆದರೆ ಇವತ್ತಿಗೂ ಅದು ಪ್ರಸ್ತುತವಾಗಿದೆ. ಇವತ್ತಿಗೂ ಅದರ ಸಂದೇಶಗಳನ್ನು ಅಳವಡಿಸಿಕೊಂಡು ಮಾರ್ಗದರ್ಶನವನ್ನು ಪಡೆಯಬಹುದಾಗಿದೆ. ಹಾಗಾಗಿ ಹೊಸ ಆಯಾಮವನ್ನು, ಬದುಕಿಗೆ ಹೊಸ ದಿಕ್ಕನ್ನು, ಹೊಸ ಸಂದೇಶವನ್ನು ನೀಡತಕ್ಕಂಥ ಗ್ರಂಥ ಪುರಾಣ ಅಂತ ಅನ್ಬಹುದಾಗಿದೆ. ಪದ್ಮಪುರಾಣವನ್ನು ರಚಿಸಿದವರು ಯಾರು? ಇದು ಮುಂದಿನೆಯ ಪ್ರಶ್ನೆ. ವೇದವ್ಯಾಸರು ಅಂತ ಉತ್ತರ. ಆಗಲೇ ಬಂದಂತೆ 18 ಪುರಾಣಗಳನ್ನು ರಚನೆ ಮಾಡಿದವರು ವೇದವ್ಯಾಸರು. ಅದರಲ್ಲಿ ಪದ್ಮಪುರಾಣವೂ ಕೂಡ ಒಂದಾಗಿದೆ. ವೇದವ್ಯಾಸರು, ಇವರಿಗೆ ಆ ಹೆಸರು ಯಾಕೆ ಬಂತು? ಅವರಿಗೆ ಬಾದರಾಯಣರು, ಪರಾಶರ, ಸತ್ಯವತಿ ಮಕ್ಕಳಾಗಿರ್ತಕ್ಕಂಥವರು, ಸತ್ಯವತಿ ಸುತ, ಹೀಗೆಲ್ಲ ಹೆಸರಿದೆ. ವೇದವ್ಯಾಸನ ಹೆಸರು ಯಾಕೆ ಬಂದಿತು? ವೇದವ್ಯಾಸರಿಗೆ ಆ ಹೆಸರು ಬರಲು ಕಾರಣವೇನು?
ವೇದಗಳ ರಾಶಿಯನ್ನು ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ ಎಂದು ವಿಂಗಡಿಸಿದ್ದರಿಂದ ಮೊದಲು ವೇದಗಳು ರಾಶಿ ರಾಶಿಯಾಗಿತ್ತು. ಹೀಗೊಂದು ಗ್ರಂಥಾಲಯ ಬಹುಶಃ ಅದನ್ನು ವರ್ಗಾವಣೆನೋ ಬದಲಾವಣೆನೋ ಸ್ಥಳಾಂತರನೋ ಮಾಡುವ ಸಂದರ್ಭ ಅಂತ ಇಟ್ಟುಕೊಂಡಾಗ ಕೆಲವು ಪುಸ್ತಕಗಳನ್ನು ರಾಶಿ ಹಾಕಲಾಗಿರ್ತದೆ, ಆಮೇಲೆ ಜೋಡಿಸ್ಕೊಂಡ್ರಾಯಿತು ಅಂತ. ಹಾಗೆ ಪ್ರಾರಂಭದಲ್ಲಿ ವೇದಗಳು ರಾಶಿ ರಾಶಿಯಾಗಿತ್ತು. ಅದಕ್ಕೊಂದು ವ್ಯವಸ್ಥೆ, ಒಂದು ಕ್ರಮ ಇರಲಿಲ್ಲ. ಅದನ್ನು ಮೊದಲ ಬಾರಿಗೆ ತಂದುಕೊಟ್ಟವರು ವೇದವ್ಯಾಸರು. ಹಾಗಾಗಿ ವೇದಗಳನ್ನು ಇವತ್ತು ಪ್ರಚಾರದಲ್ಲಿರತಕ್ಕಂಥ ರೀತಿ ಒಳಗೆ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ ಎಂಬುದಾಗಿ ಅದನ್ನು ವಿಂಗಡಿಸಿ ಮೊದಲ ಬಾರಿಗೆ ವೇದಗಳನ್ನು ವಿಭಜನೆ ಮಾಡಿದ್ದಾರೆ. ಅದಕ್ಕಾಗಿ ಅವರಿಗೆ ವೇದವ್ಯಾಸರು ಅನ್ನುವ ಹೆಸರು ಬಂದಿದೆ. ವೇದವ್ಯಾಸ ರಚಿಸಿದ ಪ್ರಸಿದ್ಧ ಪುರಾಣಗಳೆಷ್ಟು? ಪುರಾಣ ತುಂಬ ಇದೆ. ಪ್ರಸಿದ್ಧ ಪುರಾಣ 18. ಹಾಗಾಗಿ ವೇದವ್ಯಾಸ ರಚಿಸಿದ ಪ್ರಸಿದ್ಧ ಪುರಾಣಗಳೆಷ್ಟು ಅನ್ನುವ ಪ್ರಶ್ನೆ 18 ಪುರಾಣಗಳು ಅಂತ ಅದಕ್ಕೆ ಉತ್ತರ. ಇದಕ್ಕೊಂದು ನೆನಪಿಡಲಿಕ್ಕೆ ಒಂದು ಶ್ಲೋಕ ಕೂಡ ರಚನೆ ಆದದ್ದುಂಟು. ಇದನ್ನು ತಿಳಿಸುವ ಶ್ಲೋಕ ಯಾವುದು? ಅಷ್ಟಾದಶ ಪುರಾಣಾನಾಂ ಕರ್ತಾ ಸತ್ಯವತೀ ಸುತಃ. ಇದು ಈ ಶ್ಲೋಕದ ಸಾರಾಂಶ. 18 ಪುರಾಣಗಳ ಸಂಗ್ರಹ ಮಾಡಿರ್ತಕ್ಕಂಥವರು, ರಚನೆ ಮಾಡಿರ್ತಕ್ಕಂಥವರು ಸತ್ಯವತಿಯ ಮಕ್ಕಳಾದ ಶ್ರೀ ವೇದವ್ಯಾಸ ದೇವರು ಅನ್ನುವುದು ಆ ವಾಕ್ಯದ ಅರ್ಥ. ಪುರಾಣಗಳು 18 ಅಂತ ಆಗಲೇ ವಿಷಯ ಪ್ರಸ್ತಾಪ ಆಯಿತು. 18 ಪುರಾಣಗಳನ್ನು ನೆನಪಿಕೊಳ್ಳೋದು ಬಹಳ ಕಷ್ಟ. ಹಾಗಾಗಿ ಅದನ್ನು ನಮ್ಮ ಪ್ರಾಚೀನರು ನೆನಪಿಡುವುದಕ್ಕೋಸ್ಕರ ಸುಲಭವಾಗಿ ಒಂದು ಸಂಗ್ರಹ ಶ್ಲೋಕ ಮಾಡಿ ಕೊಟ್ಟಿದ್ದಾರೆ. ಅದು ಇದನ್ನು ತಿಳಿಸುವ ಶ್ಲೋಕ ಯಾವುದು ಅನ್ನುವ ಪ್ರಶ್ನೆಯಲ್ಲಿ ಬಂದಿದೆ. ಅದಕ್ಕುತ್ತರ ಭದ್ವಯಂ ಮದ್ವಯಂ ಚೈವ ಭ್ರತ್ರಯಂ ವಚತುಷ್ಟಯಂ ಅನಾಪಲಿಂಗಕೂಸ್ಕಾನಿ ಪುರಾಣಾನಿ ಪ್ರಚಕ್ಷತೆ. ಇದರಲ್ಲಿ ಭದ್ವಯಂ, ಭ ಅಕ್ಷರ ಪ್ರಾರಂಭವಾಗತಕ್ಕಂಥದ್ದು 2 ಪುರಾಣಗಳು. ದ್ವಯಂ ಅಂದರೆ 2. ಮದ್ವಯಂ, ಮ ಅಕ್ಷರ ಪ್ರಾರಂಭವಾಗತಕ್ಕಂಥ ಪುರಾಣಗಳು 2, ಮದ್ವಯಂ. ಹಾಗೆಯೇ ಚ ಏವ, ಮತ್ತು ಅಂತ ಅರ್ಥ. ಚ ಅಂದರೆ ಭ್ರತ್ರಯಂ, ಬ್ರ ಅಕ್ಷರದಿಂದ ಪ್ರಾರಂಭವಾಗತಕ್ಕಂಥಗಳು 3. ವ ಚತುಷ್ಟಯಂ, ಚತುಷ್ಟಯ ಅಂದರೆ 4. ವ ಅಕ್ಷರದಿಂದ ಪ್ರಾರಂಭಗೊಳ್ಳತಕ್ಕಂಥ ಪುರಾಣಗಳ ಸಂಖ್ಯೆ 4. ಇನ್ನು ಮುಂದಿನದ್ದು ಅ, ನಾ, ಪ, ಲಿಂ, ಗ, ಕು, ಸ್ಕಾ. ಇದಿಷ್ಟು ಕೂಡ ಆಯಾ ಪುರಾಣಗಳ ಮೊದಲನೇ ಅಕ್ಷರ ಸೂಚಿಸ್ತಕ್ಕಂಥ ಅಕ್ಷರಗಳಾಗಿವೆ. ಹಾಗಾಗಿ ಒಟ್ಟು 18 ಪುರಾಣಗಳು ಯಾವ್ಯಾವುದು ಅಂತ ಒಂದು ಸಲ ನೋಡುವಂತಾಗಿದ್ದರೆ ಅದು ಮುಂದಿನ ಪ್ರಶ್ನೆಯಲ್ಲೇ ವಿವರಣೆ ಇದೆ. ಪ್ರಸಿದ್ಧ ಪುರಾಣಗಳು ಯಾವುವು? ಅಲ್ಲೇ ಮೊದಲನೇದಾಗಿ ಭದ್ವಯಂ ಶಬ್ದ ಬಂದಿತು. ಏನು ಹಾಗಂದರೆ ಆಗಲೇ ತಿಳ್ಕೊಂಡಂತೆ ಭ ಅಕ್ಷರ ಪ್ರಾರಂಭವಾಗತಕ್ಕಂಥ ಪುರಾಣ ಸಂಖ್ಯೆ 2. ಒಂದು ಭ ಅಂದರೆ ಭವಿಷ್ಯತ್, ಭಾ ಅದರಲ್ಲಿ ಬರ್ತಕ್ಕಂಥ ಮತ್ತೊಂದು ಅಕ್ಷರ ಭಾಗವತ. 18,000 ಶ್ಲೋಕ ಅದರದ್ದು. ಇಲ್ಲಿ ಪ್ರಶ್ನೆಯಲ್ಲಿ ಕಂಸದಲ್ಲಿ 14,500, ಭಾಗವತ 18,000 ಅಂತೆಲ್ಲ ಸಂಖ್ಯೆ ಕೊಟ್ಟಿದೆ. ಏನದು ಅಂತಂದರೆ ಪುರಾಣಗಳ ಗ್ರಂಥಗಳ ಸಂಖ್ಯೆ. ಹಿಂದಿನ ಕಾಲದಲ್ಲಿ, ಅವತ್ತಿನ ಕಾಲದಲ್ಲಿ ಒಂದೊಂದು ಗ್ರಂಥ ಅಂತ ಲೆಕ್ಕ ಹಾಕೋದಿತ್ತು. ಗ್ರಂಥ ಅಂದ್ರೇನು? ಒಂದು ಸಾಲಿನಲ್ಲಿ 8 ಅಕ್ಷರಗಳಂತೆ, ಅಂದರೆ 16 ಅಕ್ಷರ. ಒಟ್ಟು ಒಂದು ಶ್ಲೋಕದಲ್ಲಿ 32 ಅಕ್ಷರ. ಉದಾಹರಣೆಗೆ ಈಗ ವಕ್ರತುಂಡ ಮಹಾಕಾಯ ಇದೊಂದು ಶ್ಲೋಕದ ಪಾದ ಅಂತ ಇಟ್ಕೊಂಡು ಒಂದು 1/4 ಭಾಗ. ಇಲ್ಲಿ 8 ಅಕ್ಷರಗಳಿವೆ. ಸೂರ್ಯಕೋಟಿ ಸಮಪ್ರಭ ಅಲ್ಲಿ 8 ಅಕ್ಷರ. ನಿರ್ವಿಘ್ನಂ ಕುರು ಮೇ ದೇವ ಅಲ್ಲಿ 8 ಅಕ್ಷರ. ಸರ್ವಕಾರ್ಯೇಷು ಸರ್ವದಾ ಅಲ್ಲಿ 8 ಅಕ್ಷರ. ಹಾಗಾಗಿ 4 ಪಾದಗಳು ಸೇರಿದರೆ 32 ಅಕ್ಷರ ಆಗ್ತದೆ. ಇಂತಹ 32 ಅಕ್ಷರ ಸಂಗ್ರಹವನ್ನು ಅನುಷ್ಟುಪ್ ಛಂದಸ್ಸು ಅಂತ ಕರೀತಾರೆ ಛಂದಶಾಸ್ತ್ರದಲ್ಲಿ. ಇಂತಹ 32 ಅಕ್ಷರಗಳ ಶ್ಲೋಕದ ಇರ್ತಕ್ಕಂಥದ್ದಕ್ಕೆ ಒಂದು ಗ್ರಂಥ ಅಂತ ಹೆಸರು. ಇಂತಹ ಗ್ರಂಥ ಸಂಖ್ಯೆ ಎಷ್ಟೆಷ್ಟಿದೆ ಆಯಾ ಪುರಾಣಗಳ ಲೆಕ್ಕಾಚಾರದಲ್ಲಿ ಅಷ್ಟು ಆ ಗ್ರಂಥ ಅಂತ.
ಉದಾಹರಣೆಗೆ ಭಾಗವತವನ್ನೇ ತೆಗೆದುಕೊಳ್ಳಾಗಿದ್ದರೆ 18,000 ಶ್ಲೋಕ ಭಾಗವತ ನಮಗೆ ಕಂಡು ಬರ್ತದೆ. ಹಾಗೆ ಅದರ ಸಂಖ್ಯೆಯನ್ನು 18,000 ಅಂತ ಇಲ್ಲಿ ಉಲ್ಲೇಖ ಮಾಡಲಾಗಿದೆ. ಇನ್ನು ಭದ್ವಯಂ ಆಯಿತು. ಮದ್ವಯಂ ಮ ಅಕ್ಷರದಿಂದ 2 ಪುರಾಣಗಳು ಅಂತ ಬಂತು. ಯಾವ್ಯಾವುದು? ಒಂದು ಮತ್ಸ್ಯ, ಮತ್ತೊಂದು ಮಾರ್ಕಂಡೇಯ. ಹಾಗೆಯೇ ಬ್ರತ್ರಯಂ ಬ್ರ ಅಕ್ಷರದಿಂದ 3 ಪುರಾಣಗಳು, ಒಂದು ಬ್ರಹ್ಮಾಂಡ, ಮತ್ತೊಂದು ಬ್ರಹ್ಮವಿವರ್ತ, ಮತ್ತೊಂದು ಬ್ರಾಹ್ಮ. ಹಾಗಾಗಿ ಬ್ರ ಅಕ್ಷರದಿಂದ 3 ಪುರಾಣಗಳು ಬ್ರತ್ರಯಂ. ಇನ್ನು ವ ಚತುಷ್ಟಯಂ ವದಿಂದ 4 ಪುರಾಣಗಳ ಸಂಖ್ಯೆ ಉಂಟು ಅಂತ ಸೂಚನೆ ಕೊಡಲಾಗಿದೆ. ಯಾವುದಪ್ಪ ಅದು? ವ ಅಂದರೆ ವರಾಹ ಪುರಾಣ, ಎರಡನೇದ್ದು ವಾಮನ ಪುರಾಣ, ಆನಂತರ ವಿಷ್ಣು ಪುರಾಣ, ಇನ್ನೊಂದು ವಾಯುಪುರಾಣ ಅಥವಾ ಶೈವ ಅಂತಲೂ ಕೂಡ ಸೇರಿಸಿಕೊಳ್ಳಬಹುದಾಗಿದೆ. ಅದು ಸೇರಿಸಿ ಸುಮಾರು 4 ಪುರಾಣಗಳನ್ನು ವ ಅಕ್ಷರದಿಂದ ಇಟ್ಟುಕೊಳ್ಳಲಾಗಿದೆ. ಇನ್ನು ಆಗಲೇ ಹೇಳಿದಂಗನ ಅಲ್ಲಿಂದ ಒಂದು ಅಕ್ಷರದಿಂದ ಪ್ರಾರಂಭ ಆಗ್ತಕ್ಕಂಥ ಮತ್ತೊಂದು ಪುರಾಣ ಸಂಖ್ಯೆ, ಅದು ಹೆಸರು ಅಗ್ನಿ ಪುರಾಣ. ನಾರದ ಪುರಾಣ, ಗರುಡ ಪುರಾಣ, ಪದ್ಮ ಪುರಾಣ, ಕೂರ್ಮ ಪುರಾಣ, ಲಿಂಗ ಪುರಾಣ, ಕೊನೆಯದಾಗಿ ಸ್ಕಾಂತುಂಟಲ್ಲೇ ಸ್ಕಾಂದ ಪುರಾಣ. ಹೀಗಾಗಿ ಸುಮಾರು ಇವೆಲ್ಲ 18 ಪುರಾಣಗಳ ಸಂಖ್ಯೆಯನ್ನು ಸಂಗ್ರಹ ಮಾಡಿರತಕ್ಕಂಥದ್ದು. ಸ್ಕಾಂದ ಪುರಾಣ 80,100 ಗ್ರಂಥ ಇರತಕ್ಕಂಥದ್ದು. ಇವೆಲ್ಲ ಆ ಕಂಸದಲ್ಲಿ ಅಥವಾ ಬ್ರ್ಯಾಕೆಟಲ್ಲಿ ಕೊಟ್ಟಿರ್ತಕ್ಕಂತಹ ಸಂಖ್ಯೆಯನ್ನು ನಾವು ನೋಡಿಕೊಂಡ್ವಿ ಅಂತಂದರೆ, ಅದನ್ನು ಸ್ವಲ್ಪ ಕೂಡಿಸಿಕೊಂಡ್ವಿ ಅಂತಂದರೆ, ಬೇರೀಜ್ ಮಾಡ್ಕೊಂಡ್ವಿ ಅಂತಂದರೆ 4 ಲಕ್ಷ ಗ್ರಂಥ ಒಟ್ಟು ಪುರಾಣಗಳ ಸಂಖ್ಯೆ ಆಗುತ್ತದೆ. ಹಾಗಾಗಿ ಮುಂದಿನ ಪ್ರಶ್ನೆ ನೋಡ್ರಿ, ಗ್ರಂಥವೆಂದರೇನು? ಅನುಷ್ಠುಪ್ ಛಂದಸ್ಸು ಅಥವಾ 32 ಅಕ್ಷರಗಳ ಶ್ಲೋಕ. ಆಗಲೇ ಹೇಳಿದಂಗೆ ಅನುಷ್ಠುಪ್ ಛಂದಸ್ ಕರೀತಾರೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಈ ಧಾಟಿಯಲ್ಲಿ ಬರ್ತಕ್ಕಂತಹ ಎಲ್ಲ ಶ್ಲೋಕಗಳು ಅನುಷ್ಠುಪ್ ಛಂದಸ್ನಲ್ಲಿ ಬರ್ತಕ್ಕಂಥದ್ದು. ಆಗಲೇ ಹೇಳಿದಾಗೇ ಒಂದು ಪಾದದಲ್ಲಿ 8 ಅಕ್ಷರ, ಒಂದು ಶ್ಲೋಕದಲ್ಲಿ 4 ಪಾದಗಳಿರ್ತವೆ. 8 4 32. ಹಾಗಾಗಿ 32 ಅಕ್ಷರ ಇರತಕ್ಕಂಥ ಛಂದಸ್ಸನ್ನು ಅನುಷ್ಠುಪ್ ಛಂದಸ್ಸು ಅಂತ ಕರಿತೇವೆ. ಅದಕ್ಕೆ ಗ್ರಂಥ ಅಂತ ಕರಿತೀವಿ. ಒಂದೊಂದು ಪುರಾಣಗಳ ಗ್ರಂಥ ಸಂಖ್ಯೆ ಎಷ್ಟು? ಆಗಲೇ ಹೇಳಿದಂಗೆ ಒಂದು ನಿರ್ದಿಷ್ಟ ಪುರಾಣ ಎಷ್ಟೆಷ್ಟಪ್ಪ? ಭವಿಷ್ಯತ್ ಪುರಾಣ ಎಷ್ಟು ಗ್ರಂಥ ಸಂಖ್ಯೆ ಹೊಂದಿದೆ? 14,500 ಎಂಬುದಾಗಿ ಆಗಲೇ ಹೇಳಿದಂತೆಯೇ 8ನೇ ಪ್ರಶ್ನೆಯಲ್ಲಿ ಬರ್ತಕ್ಕಂತಹ ಉತ್ತರದಲ್ಲಿ ಏನು ಪುರಾಣಗಳ ಹೆಸರಿನ ಮುಂದೆ ಕಂಸದಲ್ಲಿ ಅಥವಾ ಬ್ರ್ಯಾಕೆಟ್ನಲ್ಲಿ ಸಂಖ್ಯೆಯನ್ನು ಏನು ಕೊಡಲಾಗಿದೆ, ಅದೇ ಆ ಗ್ರಂಥ ಸಂಖ್ಯೆ ಅಂತ ತಿಳಿದುಕೊಳ್ಳಬಹುದಾಗಿದೆ. ಮುಂದಿನ ಪ್ರಶ್ನೆ, ಒಟ್ಟು ಪುರಾಣಗಳ ಗ್ರಂಥ ಸಂಖ್ಯೆ ಎಷ್ಟು? ಆಗಲೇ ವಿಷಯ ಪ್ರಸ್ತಾಪ ಆಯಿತು. ಒಂದೊಂದು ಪುರಾಣ ವ್ಯಾಸರು ಎಷ್ಟೆಷ್ಟು ಗ್ರಂಥ ಸಂಖ್ಯೆಯಲ್ಲಿ ಬರೆದಿದ್ದಾರೆ ಅಂತ ಲೆಕ್ಕಾಚಾರ ಹಾಕಿದಾಗ 18 ಪುರಾಣವನ್ನು ನಾವು ಜೋಡಿಸಿಕೊಂಡಾಗ, ಸೇರಿಸಿಕೊಂಡಾಗ, ಅದನ್ನು ಕೂಡಿಸಿಕೊಂಡಾಗ 4 ಲಕ್ಷ ಗ್ರಂಥಗಳು. ಇದು ಪುರಾಣ ಸಂಗ್ರಹ ಬೇರೆ, ವ್ಯಾಸರದ್ದು ಪುರಾಣ ರಚನೆ, ಇತಿಹಾಸ ಬೇರೆ, ಬ್ರಹ್ಮಸೂತ್ರ ಬೇರೆ. ಹೀಗಾಗಿ ವ್ಯಾಸ ಸಾಹಿತ್ಯ ದೊಡ್ಡ ಪ್ರಮಾಣದಿದೆ. ಮುಂದಿನ 12ನೇ ಪ್ರಶ್ನೆ, ಇತಿಹಾಸ ಎಂದರೇನು? ಮಹಾಭಾರತವನ್ನು ಇತಿಹಾಸ ಅಂತ ಕರೀತಾರೆ, ಪುರಾಣಗಳು ಇತಿಹಾಸ ಅಂತ ಕರೆದಿಲ್ಲ. ಇತಿಹಾಸ ಶಬ್ದಕ್ಕೆ ಏನು ಅರ್ಥ? ಇವತ್ತು ನಮ್ಮ ಕನ್ನಡದ ಅರ್ಥದಲ್ಲಿ ಏನೇನೋ ಸಾಮಾನ್ಯ ಅರ್ಥ ಬಂದುಬಿಟ್ಟಿದೆ. ಅದರ ಮೂಲ ಅರ್ಥ ಆಸ, ಇತಿಹಾಸ. ಸಂಸ್ಕೃತದಲ್ಲಿ ಒಂದೊಂದು ಶಬ್ದಕ್ಕೂ ಅರ್ಥ ಇದೆ. ಇತಿ ಎಂಬುದಾಗಿ, ಆಸ ಇತ್ತು, ಈ ರೀತಿ ಇತ್ತು, ಹಿಂದೆ ಈ ರೀತಿ ಇತ್ತು ಅಂತ ಹೇಳ್ತಕ್ಕಂಥದ್ದನ್ನೇ ಇತಿಹಾಸ ಅಂತ ಕರೀತಾರೆ. ಮಹಾಭಾರತ ಇತಿಹಾಸ. ಹಾಗಾಗಿ ಅಲ್ಲೇ ಆಸ, ಹಿಂದೆ ಹೀಗೆ ಇತ್ತು ಎಂದು ವಿವರಿಸ್ತಕ್ಕಂಥದ್ದಕ್ಕೆ ಇತಿಹಾಸ ಅಂತ ಹೆಸರು. ಮಹಾಭಾರತ ಇತಿಹಾಸ ಅಂತ ಕರೀತಾರೆ, ಪುರಾಣಗಳು ಅಲ್ಲ. ಇತಿಹಾಸ ಪುರಾಣಾಭ್ಯಾಂ ವೇದಂ ಸಮುಪಬ್ರಹ್ಮಯೇತ್. ವೇದವನ್ನು ಅರ್ಥೈಸಿಕೊಳ್ಳಬೇಕು ಅಂತಾಗಿದ್ದರೆ ಇತಿಹಾಸ ಮತ್ತು ಪುರಾಣಗಳನ್ನು ಎರಡನ್ನೂ ಇಟ್ಟುಕೊಂಡು ಅಧ್ಯಯನ ಮಾಡಿಕೊಂಡು ಆಮೇಲೆ ವೇದವನ್ನು ಓದಬೇಕು. ಹಾಗಾಗಿ 2 ಪ್ರತ್ಯೇಕ ಹೇಳಿದಾರಲ್ಲಿ, ಇತಿಹಾಸ ಮತ್ತು ಪುರಾಣಗಳಂತ. ಪುರಾಣವೇ ಇತಿಹಾಸ ಆಗಿಬಿಟ್ಟಿದರೆ ಅಲ್ಲಿ ಎರಡು ಅವಶ್ಯಕತೆ ಇರ್ತಿರಲಿಲ್ಲ. ಹಾಗಾಗಿ ಇತಿಹಾಸ ಬೇರೆ, ಪುರಾಣಗಳು ಬೇರೆ. ಮಹಾಭಾರತವನ್ನು ಇತಿಹಾಸ ಅಂತ ಕರೀತಾರೆ. ಇಲ್ಲಿ ಮತ್ತೊಂದು ಮಾತನ್ನು ಗಮನಿಸಬೇಕು ಇದೇ ಪ್ರಸಂಗದಲ್ಲಿ. ಮಹಾಭಾರತ ಏನಿದೆ, ಏನು ವಾಸ್ತವಿಕ ಇತ್ತು, ಏನು ನಡೆದಿತ್ತು, ಅದನ್ನು ವ್ಯಾಸ ವರ್ಣನೆ ಮಾಡಿದ್ದಾರೆ. ಎಷ್ಟು ಸಲ ಇವತ್ತು ಆಧುನಿಕ
ಕವಿಗಳ ವರ್ಣನೆ ನಾವು ನೋಡುವಾಗ, ಉದಾಹರಣೆಗೆ ಪಂಪ ಭಾರತದಲ್ಲಿ ಪಂಪ ಕರ್ಣನನ್ನು ತುಂಬ ಚೆನ್ನಾಗಿ ಚಿತ್ರಿಸಿದ್ದಾನೆ. ಯಾಕೋ ವ್ಯಾಸರು ಕರ್ಣನನ್ನು ತಿರಸ್ಕಾರ ಮಾಡಿಬಿಟ್ಟಿದ್ದಾರೆ, ಚೆನ್ನಾಗಿ ಚಿತ್ರಿಸಿಲ್ಲ. ಇಲ್ಲಿ ಚೆನ್ನಾಗಿ ಚಿತ್ರಿಸೋದು ವ್ಯಾಸರ ಉದ್ದೇಶ ಅಲ್ಲ. ಆ ಗ್ರಂಥವು ಹೇಳುವಂತೆ ಕರ್ಣ ಹೇಗಿದ್ದ, ಅವನ ಸ್ವಭಾವ ಹೇಗಿತ್ತು ಅದನ್ನು ವ್ಯಾಸ ವರ್ಣನೆ ಮಾಡಿದ್ದಾರೆ ವಿನಃ ಅಲ್ಲಿ ತಿದ್ದುಪಡಿನೋ ಬಣ್ಣ ಹಚ್ಚೋದೋ ಬದಲಾವಣೆಯೋ ಇದು ವ್ಯಾಸರ ಉದ್ದೇಶ ಆಗಿರಲಿಲ್ಲ. ಪಂಪನ ಉದ್ದೇಶ ಅದಾಗಿರ್ಬೋದು, ಕರ್ಣನನ್ನು ವೈಭವೀಕರಿಸಿ ವರ್ಣನೆ ಮಾಡತಕ್ಕದ್ದು ಇದ್ದಿರ್ಬೋದು. ವ್ಯಾಸರ ಉದ್ದೇಶ ಆ ರೀತಿ ಅಲ್ಲ. ಏನಿದೆ ಅದನ್ನು ಹೇಳಿದ್ದಾರೆ. ಅದು ನಿಮ್ಗೆ ಇಷ್ಟ ಆಗ್ಬೋದು, ಇಷ್ಟ ಆಗದೇ ಇರ್ಬೋದು, ಅದು ಮುಖ್ಯವಾದ್ದಲ್ಲ. ಸತ್ಯವಾದದ್ದನ್ನು ಹೇಳುವ ಉದ್ದೇಶ ವ್ಯಾಸರದ್ದಾಗಿದೆ. ಹಾಗಾಗಿ ಇತಿಹಾಸ ಅಂತ ಮಹಾಭಾರತಕ್ಕೆ ನಾವು ಕರೆಯತಕ್ಕದ್ದು ನೋಡಬೇಕಾದರೆ ಈ ಕಾರಣಕ್ಕೋಸ್ಕರನೇ ಎಷ್ಟೋ ಪಾತ್ರಗಳು ಮುಂದೆ ಬರ್ತಕ್ಕಂಥ ಕವಿಗಳಲ್ಲಿ ವರ್ಣನೆಯಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತದೆ. ಯಾಕೋ ವ್ಯಾಸರು ಆ ವ್ಯಕ್ತಿಗಳನ್ನು ಚೆನ್ನಾಗಿ ವರ್ಣನೆ ಮಾಡಿಲ್ಲ ಅನ್ನಲಿಕ್ಕೆ ಇದೇ ಉತ್ತರ. ಇದ್ದದ್ದನ್ನು ಹೇಳಬೇಕಾಗಿದ್ದೇನೆ ವ್ಯಾಸರಿಗೆ, ಸುಮ್ಮನೆ ಏನನ್ನೂ ವೈಭವೀಕರಿಸಿ ಹೇಳುವ ಉದ್ದೇಶ ವ್ಯಾಸರದಲ್ಲ ಅನ್ನೋ ಮಾತನ್ನು ಚಿಂತನೆ ಮಾಡತಕ್ಕಂಥದ್ದು. ಮುಂದಿನ ಪ್ರಶ್ನೆ, ಪದ್ಮಪುರಾಣದ ಮಂಗಳಾಚರಣೆಯ ಶ್ಲೋಕ ಯಾವುದು? ಪದ್ಮಪುರಾಣ ಆಗ ಹೇಳಿದೆ ಮಹಾಭಾಗವತದ ಮಹಿಮೆಯನ್ನು ವರ್ಣನೆ ಮಾಡ್ತಾ ಇದೆ ಅಂತ. ಅದರ ಪ್ರಾರಂಭದ ಶ್ಲೋಕ ಸಚ್ಚಿದಾನಂದ ರೂಪಾಯ ವಿಶ್ವೋತ್ಪತ್ಯಾದಿಹೇತವೇ ತಾಪತ್ರಯ ವಿನಾಶಾಯ ಶ್ರೀಕೃಷ್ಣಾಯ ವಯಂ ನುಮಃ. ಇದು ಪ್ರಾರಂಭದ ಶ್ಲೋಕ. ಈ ಶ್ಲೋಕದ ಸಾರಾಂಶ ಏನು? ಸಾಮಾನ್ಯವಾಗಿ ಭಾಗವತ ಶ್ಲೋಕವೇ ಇರಲಿ, ಭಾಗವತ ತಾತ್ಪರ್ಯ ಗ್ರಂಥ ಶ್ರೀಮದ್ ಆಚಾರ್ಯರು ಬರೆದಿರತಕ್ಕಂಥ ಗ್ರಂಥವೇ ಇರಲಿ, ಅಥವಾ ಈಗ ಪ್ರಸ್ತುತಗೊಂಡ ಪದ್ಮಪುರಾಣದ ಪ್ರಾರಂಭದ ಪದ್ಯವೇ ಇರಲಿ, ಎಲ್ಲ ಕಡೆ ಹೇಳತಕ್ಕಂಥ ಮುಖ್ಯವಾದ ಸಂಗತಿ ಶಾಸ್ತ್ರದ ಪ್ರಮೇಯ ಅಂತಂದರೆ ಭಗವಂತ ಈ ಪ್ರಪಂಚಕ್ಕೆ ಸೃಷ್ಟಿ ಮುಂತಾದವುಗಳನ್ನು ನೀಡುತ್ತಿದ್ದಾನೆ. ನಾವೆಲ್ಲ ಹುಟ್ಟಿದ್ದು, ಬದುಕಿದ್ದು, ಬಾಳಬೇಕಾದದ್ದು ಭಗವಂತನಿಂದ. ಇದನ್ನು ಅರಿವು ತಂದು ಕೊಡ್ತಕ್ಕ ಉದ್ದೇಶಕ್ಕೋಸ್ಕರವೇ ಎಲ್ಲ ಗ್ರಂಥಗಳ ಉದ್ದೇಶ. ಇವತ್ತು ನಾನು ಹುಟ್ಟಿ ಬಂದದ್ದೇ ಭಗವಂತನಿಂದ. ಇಲ್ಲಿ ಬದುಕಿದ್ದೆ, ನನಗೆ ಅವನು ಕುಡಲಿಕ್ಕೆ ನೀರು ಕೊಟ್ಟಿದ್ದಾನೆ ಭಗವಂತ, ಆಹಾರ ಕೊಟ್ಟಿದ್ದಾನೆ ತಿನ್ನಲಿಕ್ಕೆ, ಉಸಿರಾಡಲಿಕ್ಕೆ ಗಾಳಿ ಕೊಟ್ಟಿದ್ದಾನೆ, ಏನೆಲ್ಲ ಕ್ಷಣ ಕ್ಷಣವೂ ಕೂಡ ಬದುಕಿರ್ತಕ್ಕಂಥದ್ದು ಪ್ರತಿಯೊಬ್ಬ ಜೀವಿ ಭಗವಂತನಿಂದ. ಈ ಎಚ್ಚರಿಕೆಯನ್ನು ತಂದು ಕೊಡ್ತಕ್ಕಂಥದ್ದೇ ಎಲ್ಲ ಮಂಗಳಾಚರಣೆ ಶ್ಲೋಕದ ಉದ್ದೇಶ ಆಗಿದೆ. ಭಗವಂತ ಸತ್ ಚಿತ್ ಆನಂದ ಸ್ವರೂಪನಾಗಿದ್ದಾನೆ. ಭಗವಂತ ಸತ್ ಅಂದರೆ ಯಾವಾಗಲೂ ಇದ್ದಾನೆ, ಚಿತ್ ಅಂದರೆ ಜ್ಞಾನ ಸ್ವರೂಪನಾಗಿದ್ದಾನೆ, ಆನಂದ ಸ್ವರೂಪನಾಗಿದ್ದಾನೆ. ಇವತ್ತು ನಮಗೆ ಎರಡು ಅತ್ಯಂತ ಪ್ರಮುಖವಾದ ಸಂಗತಿ, ಸತ್ ಚಿತ್ ಆನಂದ. ಮೂರರಲ್ಲಿ ಚಿತ್ ಜ್ಞಾನ. ಜ್ಞಾನ ಬೇಕು. ಏನೆಲ್ಲ ಸಂಪತ್ತಿರಲಿ, ದುಡ್ಡಿರಲಿ, ಆಸ್ತಿ, ಸೈಟು, ಫ್ಲ್ಯಾಟು ಬೇಕಾದಿರಲಿ, ಅದನ್ನು ಹೇಗೆ ಬಳಸಿಕೊಳ್ಳಬೇಕನ್ನುವ ಬುದ್ಧಿ ಇರಲಿಲ್ಲ ಅಂತಂದರೆ ಅಷ್ಟೆಲ್ಲ ಇದ್ದು ಏನು ಉಪಯೋಗ ಅಲ್ವಾ? ಹಾಗಾಗಿ ಬದುಕಬೇಕಾಗಿದ್ದರೆ ಮನುಷ್ಯನಿಗೆ ಮೊದಲು ಜ್ಞಾನ ಬೇಕು. ಅತ್ಯಂತ ಅವಶ್ಯವಾದದ್ದು ಜ್ಞಾನ. ಜ್ಞಾನ ಪಡ್ಕೊಂಡ್ವಿ, ಜ್ಞಾನ ಸಿಕ್ಕಿದ್ದು ಅಂತ ಇಟ್ಕೊಳ್ಳೋಣ. ಮುಂದೆ ಎಲ್ಲರ ಅಂತಿಮ ಉದ್ದೇಶ ಏನು? ನಾನು ಸುಖವಾಗಿರೋಣ, ಆರಾಮಾಗಿರೋಣ, ಆನಂದವಾಗಿರೋಣ. ಒಂದು ಮನೆ ಕಟ್ಟಿದ್ವಿ, ಆರಾಮಾಗಿರೋಣ. ಮದುವೆ ಮಾಡಿಕೊಂಡ್ವಿ, ಆರಾಮಾಗಿರೋಣ. ಒಂದು ಜಮೀನು ತೊಗೊಂಡ್ವಿ, ಸೈಡ್ ತೊಗೊಂಡ್ವಿ, ಫ್ಲ್ಯಾಟ್ ತೊಗೊಂಡ್ವಿ, ಆರಾಮಾಗಿರೋಣ. ಒಂದು ಬಿಸ್ನೆಸ್ ಹಾಕಿದ್ವಿ, ಆರಾಮಾಗಿರೋಣ. ಅಂತಿಮ ಉದ್ದೇಶ ಆನಂದವಾಗಿರಬೇಕು. ಎಲ್ಲರಿಗೂ ಬೇಕಾಗಿರತಕ್ಕಂತಹ ಈ ಜ್ಞಾನ ಮತ್ತು ಆನಂದ ಅತ್ಯಂತ ಅವಶ್ಯವಾಗಿ ಬೇಕಾಗಿರೋ ಸಂಗತಿಗಳಿವು. ಎಲ್ಲಿ ಸಿಗ್ತವೆ ಇವು? ಯಾವುದೋ ಮಾಲ್ನಲ್ಲಿ, ಮಾರ್ಕೆಟ್ನಲ್ಲಿ ಸಿಗುವಂತಹ ಸಂಗತಿಗಳಲ್ಲ ಇವು. ನಾವು ಅವುಗಳನ್ನು ಯಾರಲ್ಲಿ ಹೆಚ್ಚು ಪ್ರಮಾಣದಲ್ಲಿ ಇವೆ ಅವರ ಹತ್ರ ಕೇಳಿ ಪಡೀಬೇಕು. ಯಾರ ಹತ್ರ ಇವೆ? ಯಾವುದೇ ಜೀವರ ಹತ್ರ ಹೋಗಿರ್ಬೇಕಾರೆ ಎಲ್ಲರ ಹತ್ರ ಮತ್ತು ಕೊರತೆ ಇದ್ದೇ ಇದೆ. ಇಲ್ಲರಿ ನನ್ನ ಹತ್ರ 10 ಕೋಟಿ ಅಷ್ಟೇ ಇದೆ, ಜಾಸ್ತಿ ಹಣ ಇಲ್ಲ. ಆನಂದ ಸ್ವಲ್ಪ ಇದೆ ರೀ, ಜಾಸ್ತಿ ಇಲ್ಲ. ಮನೆ ಅಷ್ಟೇ, ಒಂದು 4-5 ಮನೆ ಅಷ್ಟೇ, ಸೈಟ್ ಒಂದು 2-3, ಹೀಗೆ ಲಿಮಿಟೆಡ್ ಜನರಲ್ಲಿರತಕ್ಕಂಥ. ತುಂಬ ಇದ್ದರೆ ಕೊಡಬಹುದು ಯಾರಾದರೂ. ತುಂಬ ಇಲ್ಲಿ ನಮಗೆ ಕೊರತೆ ಇದೆ, ನಮಗೆ ಕಮ್ಮಿ ಇದೆ, ಇನ್ನೂ ಸಂಪಾದನೆ ಮಾಡಬೇಕು, ಇನ್ನೂ ಗಳಿಸ್ಬೇಕು, ಇದೇ ಉದ್ದೇಶ ಇದೆ. ಹಾಗಾಗಿ ಜ್ಞಾನಾನಂದ ತುಂಬ ಇರತಕ್ಕಂಥವು ಅಂದರೆ ಭಗವಂತನೊಬ್ಬನೇ. ಅದಕ್ಕಾಗಿ ಅವನನ್ನು ಜ್ಞಾನ ಸಾಗರ, ಆನಂದ ಸಮುದ್ರ ಅಪಾರವಾಗಿದೆ ಅವನಲ್ಲಿ. ಹಾಗೆ ಭಗವಂತನನ್ನು ಬೇಡಿದರೆ ಕೊಡುತ್ತಾನೆ. ಅದಕ್ಕಾಗಿ ಭಗವಂತನಿಗೆ ಈ ಕಾರಣಕ್ಕೋಸ್ಕರ ನಮಸ್ಕಾರ ಮಾಡೋಣ. ಅವನಿಂದ ನಾವು ಜ್ಞಾನ ಮತ್ತು ಆನಂದವನ್ನು
ಪಡೆಯೋಣ. ಮತ್ತು ಎರಡನೇ ಕಾರಣ ಹೇಳ್ತಾರೆ, ಈ ಪ್ರಪಂಚಕ್ಕೆ ಸೃಷ್ಟಿ, ರಕ್ಷಣೆ, ಪ್ರಳಯ, ಪ್ರವೃತ್ತಿ, ಜ್ಞಾನ, ಅಜ್ಞಾನ, ಬಂಧ ಹಾಗೂ ಮೋಕ್ಷ. ನಾವಿಲ್ಲಿ ಪ್ರವೃತ್ತಿ ಮಾಡತಕ್ಕಂಥದ್ದು, ಈ ಕಾರ್ಯ ಮಾಡ್ತೇನೆ, ಆ ಕಾರ್ಯ ಮಾಡ್ತೇನೆ, ಆ ಪ್ರಯತ್ನ ಮಾಡ್ತೇನೆ, ಇವೆಲ್ಲ. ಆಮೇಲೆ ನಮಗೆ ಜ್ಞಾನ ಮೊದಲು ಪ್ರಾರಂಭವಿಲ್ಲ. ಜ್ಞಾನವನ್ನು ಕೊಡುವನು ಭಗವಂತನೇ. ಅಜ್ಞಾನ ಬಂದದ್ದು ಭಗವಂತನಿಂದಲೇ, ನಮ್ಮ ಕರ್ಮಾನುಸಾರವಾಗಿ. ಆ ಅಜ್ಞಾನವನ್ನು ಕಳೆದು ಸುಜ್ಞಾನವನ್ನು ಕೊಡುವನು ಭಗವಂತನೇ. ಆಮೇಲೆ ಮೋಕ್ಷವನ್ನು ಕೊಡ್ತಾನೆ. ಹೀಗೆ ಜೀವರಾಶಿಗಳಿಗೆ ಅವರವರ ಯುಗತಾನುಸಾರವಾಗಿ, ಜಡವೂ ಸೇರಿದಂತೆ ಅವರವರಿಗೆ ಈ 8 ಪ್ರಕಾರದ ಕಾರ್ಯವನ್ನು ಭಗವಂತ ಉಂಟು ಮಾಡ್ತಾ ಇದ್ದಾನೆ. ಆ ಕಾರಣಕ್ಕೋಸ್ಕರ ನಾನು ಆಗಲೇ ಹೇಳಿದಂತೆಯೇ ಪ್ರಾರಂಭದಲ್ಲಿ ನಾವು ಇವತ್ತು ಬದುಕಲಿಕ್ಕೆ ಭಗವಂತನೇ ಮೂಲ ಕಾರಣ. ಯಾಕೆ? ಅವನು ಗಾಳಿಯೇ ಕೊಟ್ಟಿದ್ದಿಲ್ಲ, ಬೆಳಕೆ ಇಟ್ಟಿದ್ದಿಲ್ಲ, ನೀರೇ ಕೊಟ್ಟಿದ್ದಿಲ್ಲ, ನಾವು ಹೇಗೆ ಬದುಕ್ತಿದ್ವಿ? ಅದಕ್ಕೋಸ್ಕರ ಬದುಕಿಗೆ ಮೂಲ ಕಾರಣ ಭಗವಂತನಾಗಿದ್ದಾನೆ. ಅದಕ್ಕೆ ಭಗವಂತನಿಗೆ ನಮಸ್ಕಾರ ಮಾಡೋಣ. ಶ್ರೀಕೃಷ್ಣಾಯ ವಯಂ ನಮಃ ಅಂತಿದೆ. ಮತ್ತೊಂದು ಕಾರಣ ಹೇಳ್ತಾರೆ, ತಾಪತ್ರಯ ವಿನಾಶಾಯ, ಜನರ ತಾಪತ್ರಯವನ್ನು ಪರಿಹಾರ ಮಾಡ್ತಾ ಇದ್ದಾನೆ. ತಾಪತ್ರಯ ಶಬ್ದ ಇದು ನಮ್ಮ ರೂಢಿಲಿ ಬಂದುಬಿಟ್ಟಿದೆ ಅಂತಿರ್ತೀವಿ. ಒಮ್ಮೆ ನೂರಾರು ತಾಪತ್ರಯ ರೀ, ಸಾವಿರಾರು ತಾಪತ್ರಯ ಇಲ್ಲ. ಶಾಸ್ತ್ರ ಹೇಳ್ತದೆ ತಾಪತ್ರಯ ಅಂದರೆ ತಾಪಾನಾಂ ತ್ರಯಂ ತಾಪತ್ರಯಂ, 3 ತಾಪಗಳು. ಆದಿ ಭೌತಿಕ, ಆಧ್ಯಾತ್ಮಿಕ, ಆದಿ ಭೌತಿಕ, ಆದಿ ದೈವಿಕ. ಆಧ್ಯಾತ್ಮಿಕ ಅಂದರೆ ಆತ್ಮನಿಗೆ ಬರ್ತಕ್ಕಂತಹ ಮಾನಸಿಕ ದುಃಖ, ಚಿಂತೆ ಮುಂತಾದವುಗಳು. ಆದಿ ಭೌತಿಕ ಅಂದರೆ ಶರೀರಕ್ಕೆ ಬರ್ತಕ್ಕಂತಹ ಚಿಂತೆ, ದುಃಖ ಅಥವಾ ರೋಗ, ಸಾವು ಇರಬಹುದು, ಹುಟ್ಟು ಇರಬಹುದು, ಏನಿಲ್ಲ ಪರಿಣಾಮಗಳು, ಅದು ಆದಿ ಭೌತಿಕ. ಕೊನೆಯದಾಗಿ ಆಧ್ಯಾತ್ಮಿಕ, ಆದಿ ಭೌತಿಕ ಆದಮೇಲೆ ಆದಿ ದೈವಿಕ. ದೈವದಿಂದ ಉಂಟಾಗತಕ್ಕಂಥದ್ದು ಅಂದರೆ ದೊಡ್ಡ ಪ್ರಮಾಣದ ಮಳೆ ಬಂದಿತೋ, ಮತ್ತೇನು ಪ್ರವಾಹ ಅಥವಾ ಭೂಕಂಪ, ಇವೆಲ್ಲ ನಮ್ಮ ಕೈಯಲ್ಲಿಲ್ಲ, ದೈವ ಸಂಕಲ್ಪ. ಇವುಗಳನ್ನು ದೈವಿಕ ಅಂತ ಕರೀತಾರೆ. ಹೀಗಿಂತಹ 3 ತಾಪಗಳು ಆಧ್ಯಾತ್ಮಿಕ, ಆದಿಭೌತಿಕ, ಆದಿದೈವಿಕ 3 ತಾಪಗಳು ಎಲ್ಲರಿಗೂ ಇವೆ. ಇಂಥ ತಾಪಗಳನ್ನು ಭಗವಂತ ಕಳೀತಾ ಇದ್ದಾನೆ. ಯಾಕೆ ಕಳೀತಾ ಇದ್ದಾನೆ? ಹೇಗೆ ಕಳೀತಾನೆ? ಇವತ್ತು ಅವನ ಜ್ಞಾನ ಇಲ್ಲ, ಆದ್ದರಿಂದ ನಮಗೆ ಅಜ್ಞಾನ ಇರೋದರಿಂದ ಅಥವಾ ಅವನನ್ನು ತಪ್ಪಾಗಿ ತಿಳ್ಕೊಂಡಿರೋದ್ರಿಂದ ದುಃಖ ಬರ್ತಾ ಇದೆ. ಭಗವಂತನ ಜ್ಞಾನ ಬಂದಿತು ಶಾಸ್ತ್ರದ ಮೂಲಕ, ಗುರುಗಳ ಅನುಗ್ರಹದ ಮೂಲಕ, ಪಾಠದ ಮೂಲಕ, ಪ್ರವಚನದ ಮೂಲಕ. ಆ ಭಗವಂತನ ಜ್ಞಾನದಿಂದ ನಮ್ಮ ದುಃಖ ಪರಿಹಾರ ಆಗಿಬಿಡ್ತದೆ. ಅದಕ್ಕೆ ನಾವು ಭಗವಂತನಿಗೆ ಈ ಅಜ್ಞಾನವನ್ನು ಕಳೆದು ಸುಜ್ಞಾನವನ್ನು ನೀಡಿ ಮೋಕ್ಷ ಕೊಡ್ತಕ್ಕಂಥ ವ್ಯಕ್ತಿ ಭಗವಂತನಾಗಿದ್ದಾನೆ. ಈ ಕಾರಣಕ್ಕಾಗಿ ಸಹಿತ ಭಗವಂತನಿಗೆ ನಮಸ್ಕಾರ ಮಾಡೋಣ ಅನ್ನೋ ಮಾತನ್ನು ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಹಾಗೆಯೇ ಮುಂದಿನ ಪ್ರಶ್ನೆ, ಏನಿದು ತಾಪತ್ರಯ? ಅದನ್ನು ಈಗ ವಿವರಣೆ ಮಾಡಿದ್ದಾಯಿತು. ಆಧ್ಯಾತ್ಮಿಕ, ಆದಿಭೌತಿಕ, ಆದಿದೈವಿಕಗಳೆಂಬ 3 ವಿಧ ದುಃಖಗಳು. ಇವೆಲ್ಲರಿಗೂ ಏನು ಅರ್ಥ? ಇವುಗಳ ವಿವರಣೆ ಏನು? ಆಧ್ಯಾತ್ಮಿಕ ಅಂದರೆ ಆತ್ಮನಿಗೆ ಸಂಬಂಧಿಸಿದ ಮಾನಸಿಕ ದುಃಖ, ಮಾನಸಿಕ ಚಿಂತೆ, ಮಾನಸಿಕ ದುಃಖ ಇವೆಲ್ಲ. ಆದಿಭೌತಿಕ ಅದೆಲ್ಲ ಆದಿ ಅಂತ ಶಬ್ದ ಇಟ್ಕೋಬೇಕು ನಾವು. ಆದಿ ಅಲ್ಲ, ಕೆಲವು ಪರೀಕ್ಷೆ ತಪ್ಪಾಗಿ ಬರೀತಾರೆ. ಆದಿ ಅರ್ಥ ಬೇರೆ ಆಗ್ತದೆ, ಇದು ಬೇರೆ, ಇದು ಆದಿ. ಆದಿಭೌತಿಕ ದೇಹಕ್ಕೆ ಸಂಬಂಧಿಸಿದ ದುಃಖ, ಅದು ದೈಹಿಕವಾಗಿರತಕ್ಕಂಥದ್ದು ಆದಿಭೌತಿಕ. ಆದಿದೈವಿಕ ದೈವದಿಂದಾದ ಭೂಕಂಪ, ಪ್ರವಾಹ ಮುಂತಾದ ದೈವಿಕ, ಅದು ನಮ್ಮ ಕೈಯಲ್ಲಿ ಇರ್ತಕ್ಕಂಥದ್ದು ಆ ದುಃಖ. ಇಂತಹ 3 ತಾಪಗಳನ್ನು ಭಗವಂತ ಪರಿಹಾರ ಮಾಡ್ತಾನೆ. ಇಂಥ 3 ತಾಪಗಳು ಎಲ್ಲರಿಗೂ ಇವೆ. ತಾಪತ್ರಯ ವಿನಾಶಾಯ, ದೇವರ ಸ್ಮರಣೆ ಮಾಡಿಬಿಟ್ರೆ, ಅನುಗ್ರಹ ಆಗಿಬಿಟ್ರೆ ನಮ್ಮ ತಾಪಗಳೆಲ್ಲ ಪರಿಹಾರವಾಗುತ್ತವೆ. ಇವುಗಳ ವಿವರಣೆ ಏನು ಅಥವಾ ಇವುಗಳು ಕೊಡ್ತಕ್ಕಂಥ ಶ್ಲೋಕದ ವಿವರಣೆ ಎಲ್ಲ ಸಂಗ್ರಹ ಮಾಡ್ತಕ್ಕ ಶ್ಲೋಕ ಯಾವುದು ಅಂತ ಮತ್ತೊಂದು ಪ್ರಶ್ನೆ ಅಲ್ಲಿ ಕೇಳಿದ್ದಾರೆ. ಆಧ್ಯಾತ್ಮಿಕಾದಿ ಮೈತ್ರೇಯ ಜ್ಞಾತ್ವಾ ತಾಪತ್ರಯಂ ಬುಧಃ ಉತ್ಪನ್ನ ಜ್ಞಾನ ವೈರಾಗ್ಯ ಪ್ರಾಪ್ನೋತಿ ಆತ್ಯಂತಿಕಂ ಫಲಂ. ವಿಷ್ಣು ಪುರಾಣದಲ್ಲಿ ಈ ಮಾತು ಬಂದಿದೆ. 3 ಆಗ ಹೇಳಿದಂಗನೆ ಆಧ್ಯಾತ್ಮಿಕವೇ ಮುಂತಾದ 3 ತಾಪತ್ರಯಗಳನ್ನು ಬುಧಃ ಜ್ಞಾನಿಯು ತಿಳಿದು ಉತ್ಪನ್ನ ಜ್ಞಾನ ವೈರಾಗ್ಯ, ಈ 3 ತಾಪಗಳು ತಿಳ್ಕೊಂಡಾಗ ಜ್ಞಾನವೂ ಬರ್ತದೆ, ವೈರಾಗ್ಯನೂ ಬರ್ತದೆ. ಹೌದಪ್ಪ, ಪ್ರಪಂಚ ಅಂದರೆ ಇಷ್ಟೇ, ಈ ಕಷ್ಟ ನಷ್ಟ ಯಾರಿಗೂ ಬಿಟ್ಟದ್ದಲ್ಲ. 4 ದಿವಸ ಸುಖವಾಗಿ ಇದ್ದಂತ ಅನ್ನಿಸ್ತದೆ ಅಷ್ಟೇ, ಮತ್ತೆ ಕಷ್ಟ ಪ್ರಾರಂಭ ಆಗೇ ಬಿಡ್ತದೆ. ಹಾಗಾಗಿ ಜ್ಞಾನವೂ ಬರ್ತದೆ,
ವೈರಾಗ್ಯ ಬರ್ತದೆ. ಆ ಜ್ಞಾನ ವೈರಾಗ್ಯ ಬಂತು ಅಂದರೆ ಭಗವಂತ ಅನುಗ್ರಹ ಆಗಿ ಆತ್ಯಂತಿಕಂ ಫಲಂ ಮೋಕ್ಷ ಫಲವನ್ನು ಅವನು ಪಡೆಯುತ್ತಾನೆ ಅಂತ ವಿಷ್ಣು ಪುರಾಣದಲ್ಲಿ ಮಾತನ್ನು ಹೇಳಲಾಗಿದೆ. ಹಾಗಾಗಿ ಆದಿ ವ್ಯಾಧಿಗಳು ಎಂದರೆ ಮತ್ತೊಂದು ಪ್ರಶ್ನೆ ಇದೆ. ಆಗಲೇ ಹೇಳಿದೆ ನಾನು, ಆಧ್ಯಾತ್ಮಿಕ ಆದಿಭೌತಿಕ ಅಂತ. ಈ ಆದಿ ಅಂತನ್ನುವಾಗ ಆದಿ ಶಬ್ದಕ್ಕೆ ಮನೋರೋಗ ಅಂತ ಅರ್ಥ. ಆದಿ ವ್ಯಾಧಿ ಅಂತಂದರೆ ದೈಹಿಕ ರೋಗ ಅಂತ ಅರ್ಥ. ಹಾಗೆ ನಾವು ಆದಿ ಭೌತಿಕ, ಆದಿ ಸಣ್ಣ ಅಕ್ಷರ ಹೇಳೋದು ಬೇಡ, ಆದಿ ಆ ಶಬ್ದವನ್ನು ಹೇಳಬೇಕು ಮಹಾಪ್ರಾಣವಾಗಿ. ಅದಕ್ಕಾಗಿ ವಿವರಣೆ ಕೊಟ್ಟಿರ್ತಕ್ಕದ್ದು ಆದಿ ಮನೋರೋಗ, ವ್ಯಾಧಿ ದೈಹಿಕ ರೋಗ. ಈ ವಿವರಣೆಯನ್ನು ನಾವು ನೋಡ್ತಕ್ಕಂಥದ್ದು. ಇವತ್ತಿಗೆ ಈ ಪಾಠವನ್ನು ಇಲ್ಲಿಗೆ ಮುಗಿಸೋಣ. ಶ್ರೀಕೃಷ್ಣ ಅರ್ಪಣಮಸ್ತು.